ಹಣ್ಣುಗಳ ರಾಜ ಮಾವಿನ ಹಣ್ಣಿನ ದರ್ಬಾರ್ ಎಲ್ಲೆಡೆ ಶುರುವಾಗಿದೆ. ಮಾವಿಗೆ ಮಾರು ಹೋಗದವರಿಲ್ಲ. ಅಂತಹ ಮಾವು ಪ್ರಿಯರಿಗಾಗಿ ಮಂಜಿನನಗರಿಯಲ್ಲಿ ಮಾವು ಮೇಳ ಆರಂಭಗೊಂಡಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕಾ ಇಲಾಖೆ ಸಹಕಾರದಲ್ಲಿ ಜಿಲ್ಲಾ ಹಾಪ್ಕಾಮ್ಸ್ ವತಿಯಿಂದ ನಗರದ ಹಾಪ್ಕಾಮ್ಸ್ ಆವರಣದಲ್ಲಿ 3 ದಿನಗಳ ಕಾಲ ನಡೆಯುವ 6ನೇ ವರ್ಷದ ಮಾವು ಮತ್ತು ಹಲಸು ಮೇಳಕ್ಕೆ ಶಾಸಕ ಮಂತರ್ಗೌಡ ಚಾಲನೆ ನೀಡಿದರು. ಬಳಿಕ ಮಾವು ಬೆಳೆಗಾರರಿಂದ ವಿವಿಧ ಮಾವಿನ ಹಣ್ಣಿನ ಮಹತ್ವದ ಕುರಿತು ಮಾಹಿತಿ ಪಡೆದ ಶಾಸಕರು ಮಾವು ಸವಿದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೆಲವು ಟೈಮಲ್ಲಿ ಹಿಂಗಿರ್ತವೆ. ಆಮೇಲೆ ಈ ಬ್ಲ್ಯಾಕ್ ಡಾಟ್ ಬರ್ತಲ್ಲ ಮೇಡಮ್, ಪೌಡರ್ ಹಾಕಿ ಕೆಮಿಕಲ್ ಹಾಕಿ ಹಣ್ಣು ಹಾಕೋದು ಆ ಥರದ್ದು ಏನಿಲ್ಲ. ಅದು ಬೇರೆ ಮಾಡ್ತಾರೆ ಕೆಲವು ಜನ. ನಮ್ಮಲ್ಲಿ ಯಾರು ಮಾಡಲ್ಲ. ಯಾರು ಮಾಡ್ಬೇಕಾದ್ರೆ ಲ್ಯಾಬ್ ಕಳಿಸಿ ಚೆಕ್ ಮಾಡಿಸ್ಕೊಳ್ಳಿ. ಏನಿಲ್ಲ, ಎಲ್ಲ ಸೈನ್ ಹಾಕೊಡ್ತೀವಿ. ಎಲ್ಲ ಇದ್ರ ಮೇಲೆ ಫುಲ್ ಹಾಕಿ ರೈಪಿಂಗ್ ಚೇಂಬರ್ ಕೊಡ್ತಾರೆ ಸರ್. ರೈಪಿಂಗ್ ಚೇಂಬರ್ ಇಲ್ಲೆಲ್ಲ ಒರಿಜಿನಲ್ ಅದು ಬಾಕ್ಸ್ ಮೇಲೆ ಮ್ಯಾಂಗೋ ಗೋಲ್ಡ್ ಇಂದ 2 ಲಕ್ಷ ಫ್ರೀ ಕೊಟ್ಟಿದ್ದಾರೆ. ಇದೇನಿದು ಸರ್ ಮಲ್ಲಿಕ ಮಿಕ್ಸ್ ಆಗುತ್ತೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಮಂತರ್ಗೌಡ, ಹಣ್ಣುಗಳ ರಾಜ ಮಾವು ಎಂದರೆ ಪ್ರತಿಯೊಬ್ಬರ ಬಾಯಲ್ಲೂ ನೀರು ಬರುತ್ತದೆ. ಹಾಗಾಗಿ ಹಿಂದೆ ಚಿಕ್ಕ ಮಕ್ಕಳಿದ್ದ ಸಂದರ್ಭದಲ್ಲಿ ಮಾವಿನ ಹಣ್ಣನ್ನು ಹೆಚ್ಚು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೆವು ಎಂದು ಸ್ಮರಿಸಿದರು. ಕೊಡಗು ಜಿಲ್ಲೆಯಲ್ಲಿ ಬಹುಬೆಳೆ ಬೆಳೆಯಲಾಗುತ್ತದೆ. ಕಾಫಿ, ಏಲಕ್ಕಿ, ಕರಿಮೆಣಸು ಹಾಗೆ ಕಾಡು ಮಾವು. ಇತ್ತೀಚೆಗೆ ಅಡಿಕೆ, ಬಟರ್ ಫ್ರೂಟ್ ಬೆಳೆಯಲಾಗ್ತಿದ್ದು ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯಾಗೋದ್ರಿಂದ ಪರ್ಯಾಯ ಬೆಳೆಯತ್ತ ಗಮನ ಹರಿಸಬೇಕು. ಮಾದಾಪುರದಲ್ಲಿ ತೋಟಗಾರಿಕಾ ಇಲಾಖೆ ವ್ಯಾಪ್ತಿಯ 100 ಎಕರೆ ಜಾಗವಿದ್ದು ಗುತ್ತಿಗೆ ಆಧಾರದಲ್ಲಿ ಕೃಷಿಕರಿಗೆ ಜಮೀನು ನೀಡಿದರೆ ಹೆಚ್ಚಿನ ಆದಾಯ ಬರಲಿದೆ ಎಂದು ಶಾಸಕರು ಸಲಹೆ ನೀಡಿದರು. ನಮ್ಮ ಮಡಿಕೇರಿ ಹಾಪ್ಕಾಮ್ಸ್ ವತಿಯಿಂದ, ಅದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ನೇತೃತ್ವದಲ್ಲಿ 6ನೇ ವರ್ಷಕ್ಕೆ ಹಾಪ್ಕಾಮ್ಸ್ ಸಭಾಂಗಣದಲ್ಲಿ ಅದ್ಭುತವಾಗಿ ಮಾವು ಮೇಳ ಅಂದರೆ ಮ್ಯಾಂಗೋ ಫೆಸ್ಟಿವಲ್ ಅಂತ 6ನೇ ವರ್ಷದಿಂದ ನಮ್ಮ ರಮೇಶ್ ಅಣ್ಣವ್ರು ಇರ್ಬೋದು, ಸಮಸ್ಯೆ ಅಧ್ಯಕ್ಷರು, ಹಾಗೆ ಮಧು ಅವರು ಇರ್ಬೋದು, ಅದೇ ರೀತಿಲಿ ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರು ಇದ್ದಾರೆ, ಅದೆಲ್ಲ ನಮ್ಮ ಸ್ನೇಹಿತರುಗಳು, ಹಾಪ್ಕಾಮ್ಸಿನ ಎಲ್ಲ ಪದಾಧಿಕಾರಿಗಳಿದ್ದಾರೆ. ಅದ್ಭುತವಾಗಿ ದ ಕಿಂಗ್ ಆಫ್ ಫ್ರೂಟ್ ಅಂತ ನಾವು ಹೇಳ್ತೀವಿ, ಏನೋ ಮಾವಿನ ಹಣ್ಣು ಕಿಂಗ್ ಆಫ್ ಫ್ರೂಟ್. ಅದರಲ್ಲಂತೂ ನಮ್ಮ ಭಾಗದಲ್ಲಿ ಕಾಡ್ಮಾಂಗಿ ಅಂತ ನಾವೇನು ನಮ್ಮಲ್ಲಿ ಒಂದು ರೀತಿಲಿ ಡಿಫ್ರೆಂಟ್ ಥರ ಒಂದು ಪ್ರಿಪ್ರೇಷನ್ ನಾವು ಮಾಡ್ತೀವಿ. ಇಷ್ಟು ಮಾವಿನ ಹಣ್ಣು ಇದೆಯಾ ಅಂತ ನಮಗೆ ಇನ್ನೂ ಒಂದೊಂದು ದಿವಸಕ್ಕೆ ಒಂದೊಂದು ದಿವಸ ಹೊಸದು ಬರ್ತಾಯಿದೆ. ಆಮೇಲೆ ಪ್ಲಸ್ ಹೈಬ್ರಿಡ್ ವೆರೈಟೀಸು ಜಾಸ್ತಿ ಬರ್ತಾಯಿದೆ. ಆಲ್ಫಾನ್ಸು ನೋಡೋಕ್ಕೆ ನೀವು ಹೇಳ್ದಂಗೆ ಸ್ಮೆಲ್ಲಿಗೆ ನಾವೆಲ್ಲ ಬೀಳಂಥವ್ರು. ನಾವು ಚಿಕ್ಕ ಮಕ್ಕಳಿದ್ದಾಗ ಹೊಟ್ಟೆ ನೋವು ಬರೋ ಗಂಟ ಮಾವಿನ ಹಣ್ಣು ತಿಂತಿದ್ದೋ. ಈಗ ಟೈಮ್ ಸಿಗ್ತಾಯಿಲ್ಲ, ಆಮೇಲೆ ಬಾಯಿ ಕೈ ಎಲ್ಲನೂ ಮಾಡಿಕೊಂಡು ಮಾಡೋಕ್ಕೆ ಆ ಥರ ಅಂದರೆ ಮಾವಿನ ಹಣ್ಣು ಸಿಕ್ಕಂಥ ಸಂದರ್ಭದಲ್ಲಿ ಒಂದು ಅದ್ಭುತವಾಗಿ ಒಂದು ಅದೃಷ್ಟ ಅಂತ ಅಂದ್ಕೊಡ್ತಿದ್ದೋ. ನಮ್ಮಲ್ಲಿ ಕೊಡಗಲ್ ಭಾಗದಲ್ಲಿ ಆ ಮಟ್ಟಕ್ಕೆ ಮಾರಾಟ ಮಟ್ಟಕ್ಕೆ, ಎಕ್ಸ್ಪೋರ್ಟ್ ಮಟ್ಟಕ್ಕೆ ನಮ್ಮಲ್ಲಿಲ್ಲ. ನಾನು ಅದಕ್ಕೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಮನವಿ ಏನು ಮಾಡ್ತೀವಿ ಅಂತಂದರೆ, ಕೆಲವು ಜನ ನಾವು ಇಂಟರ್ ಪ್ಲಾಂಟಿಂಗ್ ಕೆಲವು ಕಡೆಯಲ್ಲಿ ಮಾಡ್ಕೊಂಡಿದ್ದೀವಿ. ಅದನ್ನು ದೊಡ್ಡ ಮಟ್ಟಕ್ಕೆ ಮಾಡಲಿಕ್ಕೆ ಅವಕಾಶ ಇದ್ದರೆ ಇಲ್ಲಿ ನಮ್ಗೆ ಗೊತ್ತಿರೋಂಗೆ ಹಲವಾರು ರೈತರು ನಮ್ಮ ಬೆಂಗಳೂರು ರೂರಲ್ ಜಿಲ್ಲೆಯಿಂದ ನಮ್ಮ ಕನಕಪುರದವ್ರು ಎಷ್ಟೋ ಜನ ರೈತರು ಇಲ್ಲಿ ಬಂದು ಅವರ ಪ್ರದರ್ಶನೆ ಮಾಡ್ಕೊಂಡು ಹೋಯ್ತವ್ರೆ. ರೇಟ್ ಲಿಸ್ಟು ಒಂದೇ ಫಿಕ್ಸ್ ಮಾಡಿ ಎಲ್ಲ ಅಂಗಡಿಗಳು ಇಷ್ಟಕ್ಕೆ ಮಾರಬೇಕು ಅಂತ ತೀರ್ಮಾನ ಮಾಡೋರೆ. ಕೆಲವು ಸೊಸಿಗಳು ಅಂದರೆ ಸ್ಯಾಪ್ಲಿಂಗ್ಸು ನರ್ಸರಿನೂ ಮಾಡ್ಕೊಂಡವ್ರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹೌದು ಇಲ್ಲಿ ಮಳೆ ಜಾಸ್ತಿ ಆಗ್ಬೋದು, ಮಾತ್ರ ಮಳೆ ಆಗಲಿದಂಥ ಸಂದರ್ಭವೂ ಆಲ್ಟರ್ನೇಟ್ ಕ್ರಾಪ್ಸ್ ಆಫ್ ನಾವು ಒಂದು ರೀತಿಯಲ್ಲಿ ದಾರಿ ಹೋಗಲೇಬೇಕು. ಕಾಫಿ ಇರ್ಬೋದು, ಮೆಣಸು ಇರ್ಬೋದು, ಏಲಕ್ಕಿ ಇರ್ಬೋದು, ಆಮೇಲೆ ಇತ್ತೀಚೆಗೆ ಅಡಿಕೆನೂ ಜಾಸ್ತಿ ಆಗಿದೆ. ಅದ್ರ ಜೊತೆ ಮಾವಿನ ಹಣ್ಣು ದೊಡ್ಡ ಮಟ್ಟದ ಅವಕಾಡೋ, ಬಟರ್ ಫ್ರೂಟು ಜಾಸ್ತಿ ಆಗಿದೆ. ಅದ್ರ ಜೊತೆ ಬೇರೆ ಬೇರೆ ಹಣ್ಣುಗಳು ಕೊಟ್ಟರು ನಮ್ಮ ರೈತರಿಗೆ ಒಂದು ರೀತಿಯಲ್ಲಿ ಆ್ಯಡೆಡ್ ಇನ್ಕಮ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಗೊತ್ತಿರೋಂಗೆ ಮಾದಾಪುರಲ್ಲಿ 100 ಎಕರೆ ಇದೆ. ನಾನು ಹಾರ್ಟಿಕಲ್ಚರ್ ಇಲಾಖೆಯ ಸಿಬ್ಬಂದಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, 100 ಎಕರೆಯಲ್ಲಿ ನಾನು ಅವತ್ತು ಕೇಳಿದೆ ಆದಾಯ ಎಷ್ಟು ಬರ್ತಾಯಿದೆ ಅಂತ. ನೀವು ನಂಬ್ತಿರೋ ಇಲ್ವೋ, ಬರೀ 10 ಲಕ್ಷ ರೂಪಾಯಿ. ಅದೇ ರೈತರಿಗೆ ಬಾಡಿಗೆ ಕೊಡಿ, ಇಲ್ಲಾಂದರೆ ಲೀಸಿಗೆ ಕೊಡಿ. ಒಂದೊಂದು ಎಕರೆಗೆ 1 ಲಕ್ಷ ಕೊಡೋಕ್ಕೆ ಕೆಲವು ಟೈಲಿ ಶುಂಠಿ ಬೇರೆ ಬೇರೆ ಬರೆಯೋದಕ್ಕೆ ಅಂತ ರೀತಿಯಲ್ಲಿ ಅವಕಾಶ ಸಿಗು. ಹೆಚ್ಚಿನ ಸಂಖ್ಯೆಯಲ್ಲಿ ಇಂಟೆನ್ಸ್ ಫಾರ್ಮಿಂಗ್ ಆ ಮಾದಾಪುರ ಹಾರ್ಟಿಕಲ್ಚರ್ ಜಾಗದಲ್ಲಿ ಮಾಡಬೇಕು. ಯಾಕೆಂತಂದರೆ ಮಾವನೇ ಗಿಡ ಹೆಚ್ಚಿನ ಸಂಖ್ಯೆಯಲ್ಲಿ ನೆಟ್ಟವ್ರೆ. ಬಟ್ ಟೆಕ್ನಿಕಲಿಟಿ ಪ್ಲಸ್ ವೆದರ್ ಚೇಂಜಸ್ ಇದ್ದೇ ಇರ್ತದೆ, ಇಲ್ಲ ಅಂತಲ್ಲ. ನಮ್ಮ ರೈತರಿಗೆ ಪ್ಲಸ್ ನಮ್ಮ ಈ ಭಾಗದ ಎಲ್ಲ ರೈತರಿಗೆ ಒಂದು ಆಲ್ಟರ್ನೇಟ್ ಕ್ರಾಪ್ ಆಗಿ ಮಾವಿನ ಹಣ್ಣನ್ನ ಉಪಯೋಗಿಸ್ಕೋಬೋದು ಅಂತ ನನ್ನ ಅಭಿಪ್ರಾಯ.
ಇವತ್ತು ನೀವು ಹೇಳ್ದಂಗೆ ಬೇಸಿಗೆಯಲ್ಲಿ ಆ ಮಟ್ಟಕ್ಕೆ ಮಳೆ ಬಂದಿರಲಿಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಹಣ್ಣು ಪ್ಲಸ್ ಹೂವು ಬಿಟ್ಟಿದೆ. ಆ ವಿಚಾರದಲ್ಲಿ ಮಾವಿನಣ್ಣು ಕಿಂಗ್ ಆಫ್ ಫ್ರೂಟು ಎಲ್ಲ ಕಡೆಯಲ್ಲಿ ಅದ್ಭುತವಾಗಿ ನಮ್ಮ ಮಡಿಕೇರಿ ಜನತೆಗೆ ಬಂದು ಈ ಕಾರ್ಯಕ್ರಮಕ್ಕೆ ಈ ಮೇಲನ್ನು ಅನುಭವಿಸ್ಬೇಕು, ಮಾರಾಟನೂ ಮಾಡ್ಬೋದು, ಇಲ್ಲಾಂದರೆ ತೊಗೊಳೋಕ್ಕೂ ಅವಕಾಶ ಇದೆ. ಅದಕ್ಕೋಸ್ಕರ ಹಾಪ್ಕಾಮ್ಸಿನ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಏನು 6 ವರ್ಷ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಭಾಗದಲ್ಲಿ ಇದೇ ರೀತಿಯಲ್ಲಿ ಮುಂದೆ ವರೆಸಿ ನಮ್ಮ ಸಂಪೂರ್ಣ ಸಪೋರ್ಟು ನಮ್ಮ ಹಾಪ್ಕಾಮ್ಸು ಪ್ಲಸ್ ನಮ್ಮ ಯಾರು ನಮ್ಮ ಈ ಭಾಗದ ಬಂದಿರೋಂಥ ರೈತರುಗಳಿಗೆ, ಅದೇ ರೀತಿಯಲ್ಲಿ ಹಾರ್ಟಿಕಲ್ಚರ್ ಅವರಿಗೆ ನಮ್ಮ ಈ ಭಾಗದಲ್ಲಿ ಮ್ಯಾಂಗೋ ಪ್ಲಾಂಟೇಷನ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದರೂ ಮಾಹಿತಿ ಬೇಕು ಅಂತಂದರೆ ನಮ್ಮ ಸ್ಥಳೀಯ ಈ ಕನಕಪುರ ಬಂದಿರೋಂಥ ರೈತರು ನಮಗೊಂದು ರೀತಿಯಲ್ಲಿ ಒಂದು ತರಬೇತಿ ಮಾಡಲಿಕ್ಕೇನು ಅವ್ರಿಗೆ ಒಂದು ಅವಕಾಶ ಮಾಡಿಕೊಡೋಣ ಅಂತ ನಿಮ್ಮ ಮುಖಾಂತರ ತಿಳಿಸ್ತೀನಿ. ಈ ಸಂದರ್ಭ ನಗರಸಭೆ ಅಧ್ಯಕ್ಷೆ ಕಲಾವತಿ, ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ಮಡಿಕೇರಿ ಹಾಪ್ಕಾಮ್ಸ್ ಅಧ್ಯಕ್ಷ ರಮೇಶ್ ಚಂಗಪ್ಪ, ಉಪಾಧ್ಯಕ್ಷ ಮಲ್ಲಂಡ ಮಧುದೇವಯ್ಯ, ನಿರ್ದೇಶಕರು ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ ಎಚ್ ಶಶಿಧರ್, ಹಾಪ್ಕಾಮ್ಸ್ ವ್ಯವಸ್ಥಾಪಕ ನಿರ್ದೇಶಕ ಮುತ್ತಪ್ಪ, ತೋಟಗಾರಿಕಾ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಫಣೀಂದ್ರ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರೇಷ್ಮಾ ಮತ್ತಿತರರು ಇದ್ದರು. ಹಲವು ತಳಿಯ ಮಾವುಗಳು ಮೇಳದಲ್ಲಿದ್ದು, ಬಾದಾಮಿ 100 ರೂಪಾಯಿ, ಇಮಾಮ್ ಪಸಂದ್ 200 ರೂಪಾಯಿ, ಆಲ್ಫನೋ 150 ರೂಪಾಯಿ, ಕೇಸರ್ 200 ರೂಪಾಯಿ, ದಶೇರಿ 180 ರೂಪಾಯಿ, ಮಲಿಕಾ 100 ರೂಪಾಯಿ, ಮಲ್ಗೋವಾ 200 ರೂಪಾಯಿ, ಸಿಂಧೂರ 60 ರೂಪಾಯಿ, ರಸಪುರಿ 100 ರೂಪಾಯಿ, ತೋತಾಪುರಿ 40 ರೂಪಾಯಿ, ಕಾಲಪಡಿ 150 ರೂಪಾಯಿ, ಸಕ್ಕರೆಗುತ್ತಿ 200 ರೂಪಾಯಿ, ರುಮಾನಿ 100 ದರದಲ್ಲಿ ಮಾವು ದೊರೆಯಲಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.